ಲೇ ನರಸಮೂರ್ತಿ, ನರಸಮೂರ್ತಿ, ಲೇ ಮೂರ್ತಪ್ಪ, ಲೇ ಒಳಗೈದಾನೆ ಇಲ್ವೋ? ಲೇ ಮೂರ್ತಿ. ಗೌಡ್ರೆ, ಅಪ್ಪಯ್ಯ ಒಳಗೆ ಕಾಫಿ ಕುಡಿತಾ ಕುಂತೈತಿ, ಕರಿಬೇಕೆ? ಹೂ ಕಣಮ್ಮ, ಕರಿಯಮ್ಮ ನಿಮ್ಮ ಅಪ್ಪ ಇನ್ನ. ನಿಮ್ಮ ಅಪ್ಪಂತ ಯಾತ ಒಂದಿಟ್ಟು ಮಾತಾಡ್ಬೇಕು, ಕರಿ ಇಲ್ಲಿ. ಯಪ್ಪ ಯಪ್ಪ, ಗೌಡ್ರು ಸೀರಣ ಬಂದವ್ರೆ, ಯಾಕೆ ಕರಿತಾ ಇದಾರ? ಓ ಗೌಡ್ರೆ, ಸೀರಣಯ್ಯ, ಯಪ್ಪ ಯಪ್ಪ ಯಪ್ಪ, ನೀವಿಬ್ರು ನಮ್ಮ ಗುಡ್ಲದಕ್ಕೆ ಬಂದಿದ್ದೀರಿ. ರಾಮ, ಬಡವ್ರ ಮಂತಕ್ಕೆ ಭಾಗ್ಯ ಬಂದಂಗೆ ಆತು ಗೌಡ್ರೆ. ಬರ್ರಿ ಗೌಡ್ರೆ, ಬರ್ರಿ ಗೌಡ್ರೆ. ಏನು ಗೌಡ್ರೆ ಬಂದಿದ್ದ ಸಮಾಚಾರ? ಯಾಕಲ್ಲ ನರಸಿಂಹಮೂರ್ತಿ, ನಿಮ್ಮ ಮಂತಕ್ಕೆ ನಾವು ಬರಬೇಡ್ದೆ ಅನ್ಲ? ಸರಿ ಬಿಡ್ಲ, ಆತು ಹೋಗ್ತೀವಿಗೇನು ವಾಪಸ್? ಬಿಡ್ತು ಅಂದ್ರಿ ಗೌಡ್ರೆ, ಇದ್ಯಾಕೆ ಹಿಂಗೆ ಮಾತಾಡ್ತೀರ? ನಾನು ಬಾಯಾಗಂತ ಮಾತುಗಳನ್ನ ಬರ್ತವೆ. ನೀವೆಂಥ ದೊಡ್ಡ ಮನುಷ್ಯರು ನಮ್ಮಂಥ ಬಡವ್ರ ಮಂತಕ್ಕೆ ಬಂದಿದ್ದೀರಲ್ವೇ, ಅದಕ್ಕೆ ಹಂಗಂದೆ ಅಷ್ಟೇನ. ಬರ್ರಿ ಗೌಡ್ರೆ, ಕೂಕಳ್ರಿ. ಲೇ, ಬಡವರು ಶ್ರೀಮಂತರು ಮನ್ಸ್ನಾಗಿರ್ಬೇಕು ಕಣ್ಲ. ಒಳ್ಳೆ ಮನ್ಸಿರನೇ ಶ್ರೀಮಂತ, ಕೆಟ್ಟ ಮನ್ಸಿರನು ಬಡವ ಕಳ್ಳ ಈ ಕಾಲದಾಗಲೇ. ಲೇ ನರಸಿಂಹಮೂರ್ತಿ, ನಾನು ಏನೋ ಒಂದು ವಿಚಾರ ಮಾತಾಡ್ಬೇಕು ಅಂತಂದ ಶೀನಪ್ಪ, ಅದಕ್ಕೆ ನಿಮ್ಮ ಅಂತಕ್ಕೆ ಬಂದ್ವಿ. ಎಲ್ಲಿ ಇಲ್ಲೇ ಕುಕ್ಕಮ್ಮನ ಒಳಗೆ ಹೋಗೋಣಲ್ಲ? ಲೇ ಮೂರ್ತಿ, ಹುಡಗಲ್ಲ, 2 ಶೇರ್ ತಾಂಬ ಹೋಗಲ್ಲ, ಇಲ್ಲೇ ಕುಕ್ಕಂತೀವಿ. ತಿರುಗಿ ನಾನು ಒಳಗೆ ಬರೋದು ಸೆಕೆ ಆದಂಗೆ ಹಾಕೈತೆ, ಇಲ್ಲೇ ಕುಕ್ಕಂತೀವಿ. 2 ಚೇರ್ ತಾಂಬ ಹೋಗಿ. ಗೌಡ್ರೆ, ಕೂಕಳ್ರಿ ಗೌಡ್ರೆ. ನರಸಿಂಹಮೂರ್ತಿ, ಒಬ್ಬಳೆ ಅಲ್ವೇನಲ್ಲ ಮಗಳು ನಿನಗೆ? ಕಣ ಗೌಡ್ರೆ, ಒಂದೇ ಹೆಣ್ಣು ಮಗ. SLC ಓದ್ತಾಯ್ತಿ. ಅಮ್ಮಣಿ, ಏನಮ್ಮ ನಿನ್ನ ಹೆಸರು? ಗೌಡ್ರೆ, ನನ್ನ ಹೆಸರು ಮಹಾಲಕ್ಷ್ಮಿ ಎನ್. ಲೇ ನರಸಿಂಹಮೂರ್ತಿ, ಒಳ್ಳೆ ಹೆಸರಿಕಿಜ್ಜ ಕಳ್ಳ ಮಗಳಿಗೆ. ನನ್ನ ತಾಯಿ ನಿನ್ನ ಮನೆಗೆ ಮಹಾಲಕ್ಷ್ಮಿನೇ ಆಗ್ತಲ್ ಬಿಡಲಿ. ಈಗ ಅದಿರಲಿ ನರಸಿಂಹಮೂರ್ತಿ, ಈಗ SLC ಎಕ್ಸಾಮ್ ಹತ್ರಕ್ಕೆ ಬಂದೈತ್ ಕಣ್ಲ. ಮಗಳು ವಿದ್ಯಾಭ್ಯಾಸ ಹೆಂಗ್ ನಡೀತಾ ಇತ್ಲ? ಮಗ ಚಂದಕ್ಕೆ ಓದ್ಕೊಂತೈತೆ ಅನ್ಲ? ಏನೋ ಮಾಡ್ತದ ಗೌಡ್ರೆ, ಯಾತ ಪುಸ್ತಕ ಹಿಡ್ಕೊಂಡು ಕೂಕಂತೈತೆ. ನಾನು ಏನು ನೋಡಕ್ ಹೋಗಲ್ಲ, ಎದ್ದಾಗಿಂದು ಬೈಯಾಗತ್ತಕ ಸಾಕಾಗಿರ್ತೈತಲ್ವೇ. ನಾನು ಅಂತೂ ತುಂಡ್ಬಿಟ್ಟು ಮನಿಕೊಂಬಿಡ್ತೀನಿ. ಓದ್ಕೊಂತೈತೆ ಮಗ, 11 ಗಂಟೆ ತನಕ ಲೈಟ್ ಹಾಕಿರ್ತೈತೆ, ಓದ್ಕೊಂತಿರ್ತೈತೆ ಅನ್ಕೊಂಡಿದ್ದೀನಿ ಗೌಡ್ರೆ. ನರಸಿಂಹಮೂರ್ತಿ, ನೀಯೇ ಒಂದಿಟ್ಟು ಭಯ ಭಕ್ತಿ ಐತೆಲ್ಲ. ಹೆಣ್ಣು ಮಗ SLC ಓದ್ತೈತೆ, ಅದ್ರ ಕಡೆ ಗಮನ ಕೊಡ್ಬೇಕು. ಓದ್ಕೊಂತೈತೋ ಬರ್ಕೊಂತೈತೋ ಚಂದಕ್ಕೆ ಓದ್ತೈತೋ ಅಂಬೋದು ತಿಳ್ಕೊಬೇಕು ಅಂಬೋದು ಗೊತ್ತಾಗಲ್ವಲ್ಲ ನಿನಗೆ. ಅವ್ನು ಹೇಳೋದು ನೋಡಿ ಬೇಕಾ ಬಿಟ್ಟು ಹೆಂಗೆ ಹೇಳ್ತಾನೆ, ಯಾತ ಗೌಡ್ರೆ ಓದ್ಕೊಂತೈತೋ ಇಲ್ವೋ ಅಂತಾನೆ. ಲೇ, ಅವೆಲ್ಲ ಗಮನಿಸ್ಬೇಕಣಲ್ಲ. ಮಕ್ಕಳು ಪಾಡಗ ಓದ್ಕೊಂತವೆ ಅಂತ ಬಿಟ್ಟರೆ ಅವು ಓದ್ಕೊಂತವೆ. ಅವು ನೋಡ್ಬೇಕಣಲ್ಲ ಒಂದ್ರ ಒಟ್ಟು. ಲೇ ಸೀನಾ, ತಡಿಲ ಒಂದ್ರ ಒಟ್ಟು. ಆ ಹೆಣ್ಣು ಮಗಿನ ಮುಂದೆನ ಅವ್ರ ಅಪ್ಪ ಇನ್ನು ಬೈದ್ರೆ ಚೆನ್ನಾಗಿರಲ್ಲ, ತಡಿಯಲ್ಲ. ಮಕ್ಕಳು ಮನಸ್ಸು ಸೂಕ್ಷ್ಮ ಕಣಲ್ಲ. ಲೇ, ಅವಾಲೇನ ದೊಡ್ಡ ಹುಡುಗರಾಗ್ಯಾವಿಗೂ SLC ಓದ್ತಾ ಇದ್ದಾವೆ ಅಂದ್ರೆ ಹೆಣ್ಮಕ್ಳು ಅವಕ್ಕೆಲ್ಲ ಅಂದ್ವರಿತೈತಿ, ಎಲ್ಲ ಅರ್ಥ ಆಕೈತಿ. ಬೈಬಾರ್ದು ಕಳ್ಳ ಈ ಟೈಮ್ನಾಗೆ. ತಡಿಯಲ್ಲ ಒಂದ್ರ ಒಟ್ಟು. ಆ ಮಗಿಗೆ ಒಂದ್ರ ಒಟ್ಟು ಬುದ್ಧಿವಾದ ಹೇಳಿ ಕಳಿಸಿ ಆಮೇಲೆ ಇವನ್ನ ಒಂದ್ರ ಒಟ್ಟು ತರಾಟಿಗೆ ತಗೊಂಬನ. ಸುಮ್ಕಿರ ಮಗಿಗೆ ಹೇಳೋಣ ಇವಾಗ. ಏನವ ತಾಯಿ, ಬಾರಮ್ಮ ಇಲ್ಲಿ ಮುಂದಕ್ಕೆ ಬಾರಮ್ಮ, ಇಲ್ಲಿ ಚಂದಕ್ಕೆ ಓದ್ಕೊಂತಿದ್ದೇನಮ್ಮ. ತಾತ ಓದ್ಕೊಂತಿದ್ದೀನಿ. ಅದೇ ಇವಾಗ ಪರೀಕ್ಷೆ ಅಲ್ವೇ, ಎಲ್ಲ ಪೋರ್ಷನ್ಸ್ ಎಲ್ಲ ಮುಗಿಸವ್ರೆ, ಪಾಠ ಎಲ್ಲ ಮಾಡೋದು ಮುಗಿಸವ್ರೆ. ಇವಾಗ ಎಲ್ಲ ರಿವಿಷನ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಪಾಠದಿಂದನ ಯಾವ್ಯಾವ ಪ್ರಶ್ನೆ ಬರ್ತವೆ ಪರೀಕ್ಷೆಗೆ, ಯಾವ್ಯಾವ ಇಂಪಾರ್ಟೆಂಟು ಅಂತಾನೆಲ್ಲ ಗುರ್ತಾಕ್ಸವ್ರೆ. ಅವನ್ನೇ ಜಾಸ್ತಿ ಬರ್ಸೋದು, ಅವನ್ನೇ ಓದ್ಕೊಳ್ರಿ ಅಂತ ಹೇಳವ್ರಿ. ತಿರ್ಗಾ ರಿವಿಷನ್ ಮಾಡ್ತಾ ಇದ್ದಾರೆ ಅಲ್ಲೇ ಮೇಷ್ಟ್ರು. ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ ಇವೆಲ್ಲನ ಮತ್ತೆ ತಿರ್ಗಾ ರಿವಿಷನ್ ಮಾಡ್ತಾ ಇದ್ದಾರೆ. ನಾನು ರಾತ್ರಿ ಹೊತ್ನಾಗ ಬಂದು ಅವನ್ನೇ ಓದ್ಕೊಂತೀನಿ. ಕ್ವಶನ್ ಪೇಪರ್ ಬಿಡಿಸ್ತಾರೆ ತಾತ ಎಲ್ಲನ. ಅಮ್ಮಣ್ಣಿ, ಮಾಲಸ್ಮಮ್ಮ, ಏನು ಗೊತ್ತೇನಮ್ಮ, ನಾನು ಇವನು ಸೀನಪ್ಪನೂ ಬಂದಿದ್ದೆ ಅದೇ ಉದ್ದೇಶಕ್ಕೋಸ್ಕರನ. ನಮ್ಮೂರಾಗೆ SLC ಓದ್ತಿರೋ ಹೆಣ್ಣು ಮಗ ನೀನು ಒಬ್ಬಳೇ ಇರೋದು. ನಮ್ಮೂರಿನ ಮಾನ ಮರ್ಯಾದೆ ಘನತೆ ಗೌರವದ ಪ್ರಶ್ನೆ ನಿನ್ನ ಕೈಯಾಗೈತಿ. ಬರೀ ನಮ್ಮೂರಿಂದ ಘನತೆ ಗೌರವ ಅಲ್ಲ,
ನಿನ್ನ ಜೀವನದ ಪ್ರಶ್ನೆನೂ ನಿನ್ನ ಕೈಯಾಗೆ ಐತೆ, ನಿಮ್ಮ ಅಪ್ಪನ ಜೀವನದ ಪ್ರಶ್ನೆನೂ ನಿನ್ನ ಕೈಯಾಗೆ ಐತಿ. ಯಾಕಂದರೆ ನಿನ್ನ ಬಿಟ್ಟರೆ ನಿಮ್ಮ ಅಪ್ಪಯ್ಯಗೆ ಇನ್ಯಾರ ಇದ್ದಾರಮ್ಮ? ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯಗೆ ನೀನೇ ದಾರಿದೀಪ ಆಗಬೇಕು, ನೀನೇ ಮಾರ್ಗ ತೋರಿಸ್ಬೇಕು ಅವ್ರಿಗೆ. ಯಾಕಂದ್ರೆ ಅವರು ಓದ್ದಾರಲ್ಲ, ಬರ್ದಾರಲ್ಲ. ನಿನ್ನ ಅವರು ಅಷ್ಟೇ ಇಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಅಂದರೆ ನೀನು ಚಂದಕ್ಕೆ ಓದ್ಬೇಕಣಮ್ಮ. ಅಲ್ಲ, ನೀನು ಓದ್ತೀಯ, ಹೆಣ್ಮಗ ಬಯಸ್ತೆ, ನೀನು ಚಂದಕ್ಕೆ ಓದ್ತೀಯ ಎಂಬುದು ನನಗೆ ಗೊತ್ತೈತಿ. ಆದ್ರೂ ಇವೆಲ್ಲ ಗಮನದಕ್ಕೆ ಇಕ್ಕೋಬೇಕು. ಪರೀಕ್ಷೆ ಯಾವಾಗ? ಮಾರ್ಚ್ 18ರಿಂದ ಅಂತ ಏನೋ ಹೇಳ್ತಿದ್ದ ಶೀನಪ್ಪ. ಹಾಂ, ಮಾರ್ಚ್ 18ರಿಂದ ಅಂತಂದರೆ ಇನ್ನೇನು ದೂರ ಇಲ್ಲ ಕಣಮ್ಮು. ಇವತ್ತು ಆಲೇನಾ 20-21 ಇರಬೇಕು. ಇನ್ನು ಯೋಸ್ ದಿನ ಐತಿ ಅಲ್ವೇ? ಇವಾಗ ಕುತ್ಕೊಂಡು ಓದೋದು ಐತಲ್ಲ ಮಣಿ, ಅದು ಚಂದಾಗಿ ತಾಲೂಕು ಹೋಗ್ತೈತಿ. ಕುತ್ಕೊಂಡು ಓದ್ಬೇಕು ಭಯವಾಗಿ. ಹೆಂಗೆ ಏನಾನ ತೊಂದರೆ ತಾಪತ್ರ ಇದ್ರೆ ಹೇಳು, ನಾನು ಮಾತಾಡ್ತೀನಿ. ಹಾಂ, ನಿಮ್ಮ ಅಪ್ಪ ಏನಾನ ಕೆಲಸ ಬದುಕು ಬಾಳು ಹೇಳ್ತಾನ, ಏನಾನ ಅಂಥವಿದ್ರೂ ಹೇಳು, ನಾನು ಬೇಕಾದ್ರೆ ನಿಮ್ಮ ಅಪ್ಪಗೆ ಹೇಳ್ತೀನಿ. ದುಡ್ಡು ಕಾಸಿಂದ ಏನಾನ ಪೆನ್ನು ಪೇಪರು ಪೆನ್ಸಿಲ್ಲು ಇಂಥವೇನ ತಾಮಕ್ಕಿದ್ರೆ ಹೇಳಮ್ಮ, ಕೊಡಿಸ್ತೀನಿ. ಅವಕ್ಕೆ ಮುಚ್ಚು ಮರಬೇಡ, ಓದ್ಬೇಕು ಮಕ್ಕಳು. ಏನು ಹೇಳು, ಮಕ್ಕಳು ಚಂದಕ್ಕೆ ಓದ್ದಷ್ಟು ನನಗೂ ಖುಷಿ ಆಕೈತೆ, ನಿಮ್ಮ ಮನೆನೂ ಬೆಳಗ್ತೈತಿ. ನಿನ್ನ ಹೆಸ್ರೇನು ಹೇಳು? ಮಹಾಲಕ್ಷ್ಮಿ ಅಲ್ವೇ? ಈ ಮನೆಗೂ ಮಹಾಲಕ್ಷ್ಮಿ ಆಗೇ ಇರ್ಬೇಕು ನೀನು. ಹುಟ್ಟಿದ ಮನೆಗೂ ಮಹಾಲಕ್ಷ್ಮಿ ಆಗ್ಬೇಕು ನೀನು, ಕೊಟ್ಟ ಮನೆಗೂ ಮಹಾಲಕ್ಷ್ಮಿ ಆಗ್ಬೇಕಣಮ್ಮೋ. ನಿನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಐತಿ. ನೀನು ಜಾಸ್ತಿ ಮಾರ್ಕ್ಸ್ ತಗೊಂಡು ನಮ್ಮೂರಿಗೆ ಹೆಸರು ಬರ್ಬೇಕು, ಪೇಪರ್ನಾಗ ನಿನ್ನ ಹೆಸರು ಬರ್ಬೇಕು ಕಣಮನಿ. ಏನು ಹೇಳು, ಪೇಪರ್ನಾಗ ನಿನ್ನ ಹೆಸರು ಬರೆಸ್ಬೇಕು. ಹಂಗೆ ನೀನು ಚಂದಾಗಿ ಓದ್ಬೇಕು ಈ ಸಲಿನ. ನಾನೇನ ಕರೆದು ನಿನಗೆ ಸನ್ಮಾನ ಮಾಡಿಸ್ತೀನಿ ಊರವ್ರ ಮುಂದೆ. ಹೆಂಗೆ ನಾನು ಹೇಳಿದ ಮಾತನ್ನ ಗಮನದಾಗಿ ಕೇಳಬೇಕು. ನೆನಪಿನಾಗ ಇಕ್ಕೊಂಡು ಓದ್ಕೋಬೇಕಣಮ್ಮೋ ಅಮ್ಮಣ್ಣಿ ಮಹಾಲಕ್ಷ್ಮಿ. ಸರಿ ಗೌಡ್ರೆ, ಆತು. ನಾನು ಓದ್ತಾ ಇದ್ದೀನಿ, ರಾತ್ರಿ 12 ಗಂಟೆ ತನಕ ಓದ್ಕೊಂತೀನಿ ಕೂಕೊಂಡು. ಮೇಷ್ಟ್ರು ಏನನ ಹೇಳಿ ನನ್ನ ಗುಡ್ ಅಂತಾರೆ. ಮ್ಯಾಥ್ಸಾಗೆಲ್ಲ ಚೆನ್ನಾಗಿ ಮೊನ್ನೆ ಪ್ರಿಪ್ರೇಟ್ರಿ ಎಲ್ಲ ಆತಲ್ಲ ಗೌಡ್ರೆ, ಅವಾಗ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂದೈತೆ, ಎಲ್ಲ 90+ ಬಂದೈತೆ ಗೌಡ್ರೆ ನಂದು. ಚೆನ್ನಾಗಿ ಓದ್ತೀನಿ ಗೌಡ್ರೆ, ನೀವು ಹೇಳ್ದಂಗೆ ಒಳ್ಳೆ ಮಾರ್ಕ್ಸೇ ತೆಗಿತೀನಿ. ವೆರಿ ಗುಡ್ ಮಹಾಲಕ್ಷ್ಮಿ, ವೆರಿ ಗುಡ್, ವೆರಿ 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 ಗುಡ್. You must study very well. Okay? If your girl is educated, Malakshmi, what I am telling, if a girl is educated, a whole family is uplifted. Got it? Not only family, even a whole village is uplifted. I have the confidence that you will study very well. Malakshmi, all the best for your exam. ಅರ್ಥ ಆಯ್ತಾ? ನಾನು ಹೇಳಿದ ಅರ್ಥ ಆಯ್ತೇನೋ ಮಣಿ? ಏನು ಗೊತ್ತಾ, ಒಂದು ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ದೊಡ್ಡರು ಹೇಳವ್ರೆ. ನಾನು ನೀನು ಹೇಳ್ತಿರೋದಲ್ಲ, ದೊಡ್ಡರೆಲ್ಲ ಹೇಳವ್ರೆ. ಇಂದೊಂದು ಕಾಲದಾಗಿತ್ತು, ಹೆಣ್ಮಕ್ಳು ಏನು ಸೀಮಿತ, ಬರೇ ಮುಸ್ರೆ ತಿಕ್ಕಕು, ಒಲೆ ಊದಕು, ಹೊಲ್ತಗಳು ಬದುಕು ಮಾಡಕ್ಕೆ ಮಾತ್ರ ಹೆಣ್ಮಕ್ಳು ಬೇಕು ಅಂತಿದ್ರು. ಇವತ್ತು ಹಂಗಲ್ಲ ಕಣಮಣಿ. ಆಮೇಲೆ ಮಹಾಲಕ್ಷ್ಮಿ ಹೇಳ್ತೀನಿ ಕೇಳೋ, ಇವತ್ತು ಸಾರ್ನಾಗೆ ಪಾತ್ರೆಗೆ ಸೌಟ್ ತಿರ್ಬೇಕು, ಅದೇ ಕೈ ಬೇಕು, ರೈಲ್ ಓಡಿಸೋಕ್ಕೂ ಅದೇ ಕೈ ಬೇಕು. ಹೆಣ್ಣು ಇವತ್ತು ಪ್ರಪಂಚದ ಕಣ್ಣಾಗ್ಬಿಟ್ರು ಎಲ್ಲ ಕ್ಷೇತ್ರದಾಗೂ ಮುಂದುವರೆದೇವಳೆ. ಅವಳೆ ಹೇಳ್ತೀನಿ ಕೇಳು, ಈಗ ಜಾಸ್ತಿ ಮಾತಾಡೋದು ಬೇಡ ಅಂತಕ್ಕಂಥದ್ದು ನಂದು. ಆಮೇಲೆ ಮಹಾಲಕ್ಷ್ಮಿ, ಪರೀಕ್ಷೆ ಶುರುವಾಗ್ತಾ ಇದ್ದಾವೆ, ಗೊತ್ತಲ್ವಾ? ಪರೀಕ್ಷೆ ಶುರುವಾಗ್ತಾ ಇದ್ದಾವೆ. ಮಾರ್ಚ್ 18ರಿಂದ ನಿಮ್ಮವು ಎಕ್ಸಾಮಿನೇಷನ್ ಸ್ಟಾರ್ಟ್. ಏನು ಹೇಳು, ಸ್ಟಾರ್ಟ್ ಆಗ್ತವೆ. ಸೀನಣ್ಣ, ಮಾರ್ಚ್ 18ರಿಂದ ಎಕ್ಸಾಮ್ ಇರೋದು. ಚೆನ್ನಾಗಿ ಓದ್ತೀನಿ ಹೇಳು. ಆಮೇಲೆ ಮಹಾಲಕ್ಷ್ಮಿ, ನನಗೆ ಗೊತ್ತು, ಐ ನೋ ಡಿಯರ್ ದಟ್ ಯು ವಿಲ್ ಸ್ಟಡಿ ವೆರಿ ವೆಲ್ ಡ್ಯೂರಿಂಗ್ ದ ಎಕ್ಸಾಮ್ ಡೇಸ್. ಆಮೇಲೆ ಮಹಾಲಕ್ಷ್ಮಿ, ಡೋಂಟ್ ಗೆಟ್ ನರ್ವಸ್. ಅರ್ಥ ಆಯ್ತಾ ನಾನು ಹೇಳ್ತಿರೋದು?
ಓದ್ಕೋಬೇಕಾದ್ರೆ ಸ್ಟಡಿ ಕಾಮ್ಲಿ ಆ್ಯಂಡ್ ಪೀಸ್ಫುಲ್ಲಿ. ಓಕೆ, ಕೀಪ್ ಯುವರ್ ಮೈಂಡ್ ರಿಲ್ಯಾಕ್ಸ್ಡ್ ಆ್ಯಂಡ್ ಡೋಂಟ್ ಬಿ ಆ್ಯಂಗ್ರಿ ವಿತ್ ಎನಿವನ್. ಯಾರ ಮೇಲೂ ಜಗಳಕ್ಕೆ ಹೋಗ್ಬೇಡ. ಆಮೇಲೆ ಮಲಸ್ವಿ, ಸ್ಟೇ ಹ್ಯಾಪಿ, ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಡೂ ಯುವರ್ ಬೆಸ್ಟ್. ಅಲ್ಲ ನಾನು ಹೇಳ್ತಿರೋದು. ಆಮೇಲೆ ಮಲಸ್ವಿ, ಮೈ ಬ್ಲೆಸ್ಸಿಂಗ್ ಆರ್ ಆಲ್ವೇಸ್ ವಿತ್ ಯು. ಏನು ಹೇಳ? ಮೈ ಬ್ಲೆಸ್ಸಿಂಗ್ ಆರ್ ಆಲ್ವೇಸ್ ವಿತ್ ಯು. ಯಾರೇನಾರ ಮಾಡ್ಕೊಂಬ್ಲಿ, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಕೂಕೊಂಡ್ರೆ ತಪಸ್ಸು ಮಾಡ್ದಂಗೆ ಓದಬೇಕು. ಆಮೇಲೆ ನಾನಿವತ್ತು ಕೆಟ್ಟು ಮೆಟ್ಟಿಡಿದು ಬಿಟ್ಟಿದ್ದೀನಿ. ಯಾಕಂದರೆ ಈ ದರಿದ್ರ ಎಳ್ಳೆ ಕುಡಿದು ಬಿಟ್ಟು ಹಿಂಗಾಗ್ಬಿಟ್ಟಿದ್ದೀನಿ ಅಷ್ಟೇ. ನಾನು ಓದ್ಕೊಂತಿದ್ದೆ ಅಮ್ಮಣ್ಣಿ, ಪುಸ್ತಕದ ಮುಂದೆ ಕೂಕೊಂಡ್ರೆ ಪುಸ್ತಕನೇ ಕ್ಯಾಕುರ್ಸಿ ಹೋಗುತ್ತೋ, ಸಾಕು ಹೋಗಲ್ಲ, ಓದ್ಕೊಂಡಿದ್ದವು ಹೋಗಲ್ಲ ಅನ್ಬೇಕು. ಹಂಗೆ ಓದ್ಕೊಂತಿದ್ದೆ. ಆಮೇಲೆ ಮಲಸ್ವಿ, ನೀನು ಹಂಗೆ ಓದ್ಬೇಕಣಮ್ಮ, ಓದಬೇಕು. ನಿಮ್ಮಪ್ಪಯ್ಯ ಬಡವ, ಏನು ಹೇಳು? ನಿಮ್ಮಪ್ಪಯ್ಯ ಬಡವ, ನಿಮ್ಮಮ್ಮಯ್ಯ ಬಡವಿ. ನೀನು ಅವರಿಬ್ಬರು ಮ್ಯಾಲಕ್ಕೆ ತಗೊಂಬರ್ಬೇಕಣಮ್ಮ. ಅಮ್ಮಯ್ಯ ಮಲಸ್ವಿ, ನೀನು ಅವರಿಬ್ಬರನ್ನು ಮ್ಯಾಲಕ್ಕೆ ತಗೊಂಬಂದು ಅವರಿಬ್ಬರನ್ನ ಚಂದಕ್ಕೆ ನೋಡ್ಕೊಂಬಂತ ಜವಾಬ್ದಾರಿ ನೀನು ಯಾಗೋಳ ಮ್ಯಾಗ ಐತಿ. ಅರ್ಥ ಆಯ್ತು ನಾನು ಹೇಳೋದು? ಆತು ಕಣ್ಸಿನಣೆ, ನೀನು ಹೆಂಗೆ ಹೇಳ್ತಿ ಹಂಗೆ ಕಣ್ಸಿನಣೆ. ಓದ್ತೀನಿ, ಚೆನ್ನಾಗಿ ಓದ್ತೀನಿ. ಓದಿ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮನೂ ಚಂದಕ್ಕೆ ನೋಡ್ಕೊಂತೀನಿ ನಾನು. ಆಮೇಲೆ ಮಲಸ್ವಿ, ಎಕ್ಸಾಮು ಯಾವಾಗಿಂದ ಮಣಿ? ನಾನೀಗ ಮೊನ್ನೆ ಪೇಪರ್ನ ಓದ್ತಿದ್ದೆ. ಅವಾಗ ಕನ್ನಡ ಮಾರ್ಚ್ 18ರಿಂದ ಶುರುವಾಕವಲ್ಲ ನಮ್ಮನೆ ಪರೀಕ್ಷೆಗಳು. ನಿಮ್ಮವು 18ರಿಂದ ಶುರುವಾಕವಲ್ವೇ? ಫಸ್ಟು ಕನ್ನಡ 18ನೇ ತಾರೀಕು, 23ನೇ ತಾರೀಕು ವಿಜ್ಞಾನ, 25ನೇ ತಾರೀಕು ಇಂಗ್ಲೀಷು, 28ನೇ ತಾರೀಕು ಗಣಿತ, 30ನೇ ತಾರೀಕು ಹಿಂದಿ. ತಿರ್ಗಾ ಆಮೇಲೆ ಇದ್ಯಾಕಪ್ಪ, ಏಪ್ರಿಲ್ 7ನೇ ತಾರೀಕು ಸಮಾಜ ವಿಜ್ಞಾನ. ಸರಿನಮ್ಮ ನಾನು ಹೇಳಿದ್ದು? ಸೀನಣೆ, ಸರಿ ನೀನು ಹೇಳ್ತಿರೋದು. ಎಲ್ಲಕ್ಕೂ ಗ್ಯಾಪ್ ಐತೆ, ಓದ್ಕೊಂಬಕ್ಕೆ ಟೈಮ್ ಸಿಗ್ತೈತೆ, ಚೆನ್ನಾಗಿ ಓದ್ಕೊಂತೀನಿ. ಅಮ್ಮಯ್ಯ ತಾಯಿ, ಆತು ಕಣಮ್ಮ, ಓದ್ಕೋಬೇಕು ಚಂದಕ್ಕೆ, ಕೂಕೊಂಡು ಓದ್ಕೋಬೇಕು. ಅದೇನೋ ಮಾರ್ಚ್ 18ರಿಂದನ ಶುರುವಾಕ ಒಂದು ಪರೀಕ್ಷೆಗಳು, ಬೈವ ಕೂಕೊಂಡು ಓದ್ಕ. ನಿಂಗೇನ ಸಮಸ್ಯೆಗಳಿದ್ರು ಹೇಳ್ಕ ನಮ್ಮ ತಾಗೆ. ನಿಮ್ಮ ಅಪ್ಪ ಇಂತಾಗೆ ನಮ್ಮ ಅಪ್ಪ ಇಂತಾಗೆ ದುಡ್ಡಿಲ್ಲ, ಅದನ್ನು ಕೊಡ್ಸಲ್ಲ ಇದನ್ನು ಕೊಡ್ಸಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಕ್ಕೆ ಹೋಗ್ಬೇಡ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ ಏನಮ್ಮ. ನೀನು ಓದ್ಕೋಬೇಕು. ನನಗೆ ಓದೋ ಮಕ್ಕಳನ್ನ ಕಂಡ್ರೆ ಒಂಥರ ಪ್ರಾಣ ಹಂಗೇನು. ಚಂದಕ್ಕೆ ಓದ್ಕೊಂಡು ನೀನು ಒಂದು ಒಳ್ಳೆ ಕೆಲಸ ತಾಯಿಬಿಟ್ರೆ ಅಷ್ಟೇ ಸಾಕು. ಗೌರ್ಮೆಂಟ್ ಕೆಲಸ ತಾಬೇಕು. ಹೆಂಗ ಗೌರ್ಮೆಂಟ್ ಕೆಲಸ ತಗೊಂಡು ನಮ್ಮೂರಾಗ ಆಫೀಸರ್ ಆಗಿ ಬರ್ಬೇಕು ನೀನು. ನನಗೆ ಅದು ಖುಷಿ ಏನಮ್ಮ ಮಹಾಲಕ್ಷ್ಮಿ. ಆಯ್ತು ಕಣಮ್ಮ, ಹೋಗಿ ಓದ್ಕೊ ಹೋಗೋಗಿ. ಹೋಗಿ ಓದ್ಕೊ ಹೋಗೋಗಿ. ಸರಿ ಗೌಡ್ರೆ, ಆಯ್ತು. ಗೌಡ್ರೆ ಕೂಕಳ್ರಿ, ಟೀ ಕಾಸ್ಕೊಂಬತ್ತೀನಿ. ಅಮ್ಮಯ್ಯ ಕೂಲಿ ಹೋಗೈತೆ ಮಂತಾಗಿಲ್ಲ, ನಾನೇ ಕಾಸ್ಕೊಂಬತ್ತೀನಿ, ಕೂಕಳ್ರಿ. ಅದನ್ನ ಕೇಳ್ತಾರೆ ನಮ್ಮ ಹುಡುಗ. ಕಾಸ್ಕೊಂಬ ಹೋಗೋಗಿ. ಕಾಸ್ಕೊಂಡು ಲೋಡ್ ತಗೊಯ್ಕೊಂಡು ತಾಂಬ ಹೋಗ್ರಪ್ಪನ. ಲೇ ಮೂರ್ತಿ, ಬೇಡ ಸುಮ್ಕಿರ್ಲ. ಅಮ್ಮಯ್ಯ ಬೇಡ ಕಣಮ್ಮ, ಈಗಿನ್ನೂ ಕಾಪಿ ಕುಡ್ಕೊಂಡೇ ಬಂದಿದ್ದೀವಿ. ಕಾಪಿನೂ ಬೇಡ, ಏನೂ ಬೇಡ. ನೀನು ಓದ್ಕೊ ಹೋಗೋ, ಕೂಕೊಂಡು ಓದ್ಕೊ ಹೋಗೋಗಿ. ಸರಿ ಗೌಡ್ರೆ, ಆಯ್ತು ಓದ್ಕೊಂತೀನಿ ಹೇಳ್ರಿ. ಇದಾಕ ಗೌಡ್ರೆ, ಒಂದು ತೊಟ್ಟು ಕಾಪಿ ಕುಡಿಬೋದಾಗಿತ್ತು. ಲೇ ಮೂರ್ತಿ, ಅಯ್ಯ ನಿನ್ನ ಅಲ್ವಲ್ಲ, ಮಗಳು ಮುಂದೆ ಬೈಬ್ಯಾಡ್ದು ಅಂತ ಸುಮ್ಮನಿದ್ದೆ. ಅಲ್ಲ, ಮಗಳು ಓದ್ಕೊಂತಾಳ ಇಲ್ವಲ್ಲ ಅಂತ ಕೇಳಿರೆ ಹೆಂಗ ಗೌಡ್ರೆ ಅಂತ ಅಲ್ಲಿ ಕಿರ್ಕೊಂಡು ನಿಂತ್ಕೊಂತಿಯಲ್ಲ. ನೋಡ್ಕೋಬೇಕಲ್ಲ ಅವೆಲ್ಲನ. ಇನ್ನು ಅವೆಲ್ಲ ಸಣ್ಣ ಹುಡುಗರು, ಅವಕ್ಕೆಲ್ಲ ಇನ್ನೂ ಜವಾಬ್ದಾರಿ ಪಾಪ ಕಮ್ಮಿ ಕಣಲೇ. ನಿನ್ನ ಮಗಳು ಜವಾಬ್ದಾರಿ ಐತಿ. ನಿನ್ನ ಮಗಳು ಮಾತಾಡೋ ಮಾತನಾಗೆ ನೋಡ್ತಾ ಇದ್ರೆ ಜವಾಬ್ದಾರಿ ಐತೆ. ನೀನೊಂದು ಈಟ್ ಗಮನ ಕೊಟ್ಟರೆ ನಿನ್ನ ಮಗಳಿಗೆ ಇನ್ನೂ ಧೈರ್ಯ ಬಂದಂಗೆ ಆಕೈತಿ. ಬಿಡು, ನಮ್ಮ ಅಪ್ಪ ನನ್ನ ಜೊತೆಗೈತೆ, ಏನು ಬಂದರು ನೋಡ್ಕೊಂತೈತೆ ಎಂಬ ಥರನ ಧೈರ್ಯವಾಗಿ ನಿಂತ್ಕೋಬೇಕು ನೀನು. ಅದ್ರಾಗೂ ಈ ಪರೀಕ್ಷೆ ಟೈಮ್ಗಳಿಗೆ ಅಪ್ಪಯ್ಯ ಅಮ್ಮಯ್ಯನ ಸಪೋರ್ಟ್ ಮಾಡ್ಬೇಕಲ್ಲ ಮಕ್ಕಳಿಗೆ. ಕುಂಡ್ರಸ್ ಓದಿಸ್ಬೇಕು. ಅಮ್ಮಯ್ಯ ಏನು ಬೇಕು ನಿನಗೆ ಅಂತಾನ ಧೈರ್ಯ ತುಂಬಬೇಕು.
ಅದನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಹೋಗೋದು, ನಿನ್ನ ಹೆಂಡತಿ ಪಾಡಿಗೆ ನಿನ್ನ ಹೆಂಡತಿಗೆ ಕೆಲಸ ಮಾಡ್ಕೊಂಡು ಹೋದ್ರೆ ಬಿಡು ಇವರೇ ಗಮನ ಕೊಡ್ತಿಲ್ಲ, ನಾನು ಇನ್ನೇನು ಓದೋದು ಅಂತಾನೆ ಮಕ್ಕಳು ಹಿಂದೇಟ್ ಆಗ್ತವೆ. ಹೆಂಗ ತಂದೆ ತಾಯಿ ಕಳ್ಳ ಮೊದಲು ಗುರುಗಳು ಓದ ಕೇಳ್ಬೇಕಣಲಿ. ಆಮೇಲೆ ಬದುಕು ಬಾಳು ಏನು ಹೇಳ್ಬೇಡ್ರಿ ಕಣಲ್ಲ, ಪರೀಕ್ಷೆ ಮುಗಿಯೋವರೆಗೂ ಆಮೇಲೆ ಮಾಡ್ತೈತೆ ಮಗ. ಬದುಕು ಬಾಳು ಏನು ಹೇಳ್ಬೇಡ್ರಿ, ಅಡುಗೆ ಮಾಡಿಕ್ರಿ ಚಂದಕ್ಕೆ, ಉಮ್ಲಿ ಕುಕೊಂಡು ಓದ್ಕಂಬ್ಲಿ, ಕಣ್ ತುಂಬ ನಿದ್ದೆ ಮಾಡಲಿ. ತಿರ್ಗಿ ಆಮೇಲೆ ಗೌಡ್ರು ಹೇಳ್ಯವ್ರೆ ಅಂತ ಹೇಳ್ಬಿಟ್ಟು ತಿದಿ ಓದ್ಕೊಂಡ್ ಕುಕೊಂಡಿರ 12 ಗಂಟೆ ತನಕ ಓದ್ಕೊಂತೀನಿ ಅಂತ ಹೇಳ್ತೈತೆ ಮಗ. ತಿರ್ಗಿ ಆಮೇಲೆ ಬೆಳಗಿನ ಜಾವ 2 ಗಂಟೆಗೆ ಎಬ್ಬಿಸೋದು ಅವೆಲ್ಲ ಮಾಡಬೇಡ್ರಿ. ಅವ್ರು ಯಾವಾಗ ಕುಕೊಂಡು ಒಂದು 5-6 ಗಂಟೆ ಚಂದಕ್ಕೆ ಮನನ ಮಾಡ್ಕೊಂಡು ಓದ್ಕೊಂತಾರ ಅಷ್ಟೇ ಸಾಕು. ನಾವು ತೀರಾ ಬಲಂತ ಮಾಡಿ 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 ಹುಡುಗರು ತಲೆ ಕೆಡಿಸ್ಕೊಂಬಿಡ್ತವೆ. ಬಟ್ ಓದಂಗೆ ಹೇಳ್ಬೇಕು ಅವಕ್ಕೆ. ಇಲ್ಲ ಗೌಡ್ರಿ, ನಮ್ಮ ತಾಯಣಗೂ ಹೇಳ್ತೀನಿ, ಮಾರಮ್ಮ ಸತ್ವಾಗಲೂ ನಮ್ಮ ಮಗಿಗೆ ಅತ್ಲು ಕಡ್ಡಿ ತೆಗ್ರಿ ತಾಕು ಅಂತ ನಾವು ಹೇಳಿಲ್ಲ. ಒಂದು ಕಾಪಿ ಕುಡ್ದವ್ ಬೆಳಗಿಕ್ಕು ಅಂತನೂ ನಾವು ಹೇಳಲ್ಲ ಗೌಡ್ರಿ. ಏನೋ ನೀವು ಬಂದಿದ್ದೀರಾ ಅಂತ ಕಾಪಿ ಕಾಸ್ಕೊಂಬ ಅಂತ ಒಂದೇ ಅಂದ್ಬಿಟ್ರೆ ನಮ್ಮ ತಾಯಣಗೂ ನಾವು ಏನು ಬದುಕು ಭಾಳ ಎಲ್ಲ ಗೌಡ್ರಿ. ಅಲ್ಲ ಗೌಡ್ರೆ, ಹಂಗಾರೆ ನಮಗೇನು ಆಸಿಲ್ವೇನು ಗೌಡ್ರೆ? ಇರೋದೊಂದು ಹೆಣ್ಮಗ, ನಾನು ನನ್ನ ಹೆಣ್ತಿನೂ ದಿನ ಕೂಲಿ ನಾಲಿ ಮಾಡಿ ರಕ್ತ ಬಸಿತಾ ಇದ್ದೀವಿ ನನ್ನ ಮಗಿಗೋಸ್ಕರನ. ಏನಂದ್ರೆ ನಮ್ಮ ಬಡತನದಾಗ ಹುಟ್ಟಿಸ್ಬಿಟ್ಟ ಭಗವಂತ. ನಿಮ್ಮಂಥರ ಮನೆಗೆ ನನ್ನ ಮಗಳೇ ನನ್ನ ಹುಟ್ಟುಬಿಟ್ಟಿದ್ರೆ ಇನ್ನೂ ನೀವು ಇನ್ನೂ ಚಂದಕ್ಕೆ ಓದಿಸ್ತಿದ್ರಿ. ನನಗೆ ಶಕ್ತಿ ಕೊಟ್ಟಿಲ್ಲ ದೇವರು, ಶಕ್ತಿ ಒಂದು ಕೊಟ್ಬಿಟ್ಟಿದ್ರೆ ಗೌಡ್ರೆ ಇನ್ನೂ ಚಂದಕ್ಕೆ ಓದಿಸ್ತಿದ್ದೆ. ಲೇ ಓದ ಹುಡುಗರ ಮುಂದೆ, ಬೆಳೆಯ ಮಕ್ಕಳು ಮುಂದೆ ಬಡತನ ಶ್ರೀಮಂತಿಕೆ ಮಾತಾಡಬಾರ್ದು ಕಣಲ್ಲ ದಡ್ಡ. ಲೇ ಯೋಟ್ ನೀನು ದಡ್ಡ. ನಾನು ಇವ್ನು ಯಾವ ಕಾಲದಾಗ ಇದ್ದೀರಲ್ಲ. ಬಿಡಲ್ಲ, ಇವಾಗೇನಲ್ಲ, ಇವತ್ತು ದುಡ್ಡು ಬತ್ತೈತೆ ನಾಳೆಗೆ ಓದ್ತೈತೆ ಕಣ್ಲ. ತಲೆಗಿರೋ ವಿದ್ಯೆನ ಸರಸ್ವತಿನ ಯಾರನ್ನ ಕಿತ್ಕೊಂಡು ಹೋಗಕ್ಕೈತೆ ಅನ್ಲ. ಈಗ ನಿನ್ನ ಮಗಳು ಓದಿ ಚಂದಕ್ಕೆ ಒಂದು ಆಫೀಸರ್ ಆಗಿಬಿಟ್ರೆ ನಿನ್ನ ಕಷ್ಟ ಎಲ್ಲ ತೀರ್ತು ಅಂದ್ಕೊಳ್ಳಲ್ಲ. ಓದ್ತಾಳೆ, ಕೆಲಸ ತಗೊಂತಾಳೆ, ಸುಮ್ಕಿರಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ಲೇ ಮೂರ್ತಿ, ತೀರಾ ಏನನ್ನ ಸಂಗಟಿದ್ರೆ ಅಂಥ ಕಷ್ಟಗಳಿದ್ರೆ ಬರಲ್ಲ ನಮ್ಮಂತಕ್ಕ, ಅದೇನು ಹೇಳ್ಕೊಬಾರಲ್ಲ ಕಷ್ಟಗಳ್ನ. ಹಂಗಾರೆ ನಾನು ನಿಮ್ಮೂರು ಗೌಡ ನಾನು ಸತ್ತೋಗ್ಬಿಟ್ಟಿದ್ದೀನಲ್ಲ ಹಂಗಾರೆ ನಿಮ್ಮ ಪಾಲಿಗೆ. ಲೇ ಭಗವಂತ ಕೊಟ್ಟವ್ ಕಳ್ಳ, ನನಗೆ ಭಗವಂತ ಕೊಟ್ಟವನೇ. ಏನು ಹಂಗಾರೆ ಒಂದು ಹೊತ್ತು ಅನ್ನ ಹಾಕೋಕ್ಕಾಗಲ್ವಲ್ಲ ನನ್ನ ಕೈಲಿ? ಓದೋ ಮಕ್ಳಿಗೆ ಏನನ್ನ ಕೊಡ್ಸೋ ಅಂತ ಶಕ್ತಿ ಇಲ್ವಲ್ಲ, ಅಂತ ನಿಶಕ್ತಿ ಆಗಿದ್ದೇನೆ ನಾನು. ಬಾರ್ಲಾ ಬಾರೋ, ಏನನ್ನ ಕೇಳ್ಕೊಂಬಾರಲ್ಲ, ಹೆಣ್ಮಗಿಗೋಸ್ಕರ ನಾನು ಮಾಡ್ತೀನಿ. ಗೌಡ್ರ ಇದರ್ ಕಳ್ಳ, ಯಾಕಲ್ಲ ಹಿಂಗೆ ಯೋಚನೆ ಮಾಡ್ತೀರಾ ನೀವು? ಭಗವಂತ ಎಲ್ಲವರೆಗೂ ಶಕ್ತಿ ಕೊಡ್ತಾನ, ನಿಮ್ಮ ಸೇವೆಗೆ ಇರ್ತೀನಿ ಕಳ್ಳ ನಾನು. ಇನ್ಯಾರಿಗೆಲ್ಲ ಮಾಡ್ಬೇಕು ನಾನು? ನನಗಿರೋದೊಂದು ಹೆಣ್ಮಗ, ಮಗನ ಚೆನ್ನಾಗಿರೋರಿಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ತಲೆ ಕೆಡಿಸ್ಕೊಬೇಡ ಕಳ್ಳ, ದೇವ್ರ ಇದ್ದಾರೆ, ತಲೆ ಕೆಡಿಸ್ಕೊಬೇಡ. ಆತು ಗೌಡ್ರಿ, ಆತು ಗೌಡ್ರಿ, ನೀವು ಹಿಂಗೆ ಮಾತು ಹೇಳ್ಬಿಟ್ರೆ ಹೆಂಗೋ ನಮ್ಗೊಂಥರ ಧೈರ್ಯ ಗೌಡ್ರಿ. ನೀವೇನು ಮಾಡೋದು ಬೇಡ, ನಿಮ್ಮಂಥರು ನಮ್ಮ ಹಿಂದೆ ನಿಂತ್ಕೊಂಡಿದ್ದೀರಾ ಅಂತ ಗೊತ್ತಾಗಿಬಿಟ್ರೆ ನಾವು ಮುಂದುವರಿಯೋಕೊಂದು ಭಯ ಆಗಲ್ಲ, ಧೈರ್ಯ ಬತ್ತೈತೆ ನಮಗೆ. ಇನ್ನೊಂದು ಮಾತು ಕಣ್ಲಾ, ಮಗ ಬೆಳೆದಿರೋ ಮಗ, ಆ ಮಗಿಂತಾಗ ನೀನು ಎಣ್ಣೆ ಕುಡ್ಕೊಂಬಂದು ಕೂಗೋದು ಕಿರ್ಸಾಡೋದು ನನ್ನ ಕಿವಿಗೆ ಏನನ್ನ ಬಿತ್ತು ಅಂದ್ರೆ ಮಾತ್ರ ಈಗಳೇ ನಾನು ಮಾತ್ರ ಸುಮ್ಮನಿರಲ್ಲ. ಆ ಮಗಿಗಾಲಿ ಎಲ್ಲ ಗೊತ್ತಾಕೈತಿ. SLCಗೆ ಬಂದೈತೆ ಅಂದ್ರೆ ಹೆಣ್ಮಗಿಗೆ ಪ್ರತಿಯೊಂದೂ ಅರ್ಥ ಆಕೈತಿ. ಆ ಹೆಣ್ಮಕ್ಳು ಮನಸ್ಸಿನ ಮೇಲೆ ಪರಿಣಾಮ, ಕೆಟ್ಟ ಪರಿಣಾಮ ಬಿತ್ತು ಅಂದರೆ ಅವು ತಿರ್ಗಾ ದೊಡ್ಡವಾದ್ರೂ ಅವೇ ಇರ್ತವೆ, ನಿನ್ನ ಮೇಲೆ ಒಂಥರ ಕೆಂಗಣ್ಣಿಗೆ ಹಾಕ್ಬಿಡ್ತವೆ. ಥೋ ನಮ್ಮ ಅಪ್ಪ ಎಂಡ ಬುಡ್ಕ. ಇಂಥ ಮನಸ್ಥಿತಿ ಬಂದ್ಬಿಡ್ತು ಅಂದ್ರೆ ಅವಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಪರೀಕ್ಷೆ ಮುಗಿಯೋವರೆಗೂ ಅಲ್ಲ, ನಿನ್ನ ಮಗಳು ದೊಡ್ಡಳಾಗ್ಯವಳೆ ಎಂಬುದೊಂದು ಯಾವಾಗಲೂ ಮನಸ್ಸಿನಾಗಿರ್ಬೇಕು ನಿನಗೆ. ಎಣ್ಣೆ ಕುಡಿಬಾರ್ದು. ಎಣ್ಣೆ ಕುಡ್ಕೊಂಡು ದೊಡ್ಡ ಹೆಣ್ಮಕ್ಳು ಹೊತ್ತಾಗ ಮಾತಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ತೈತೆ ಅಂದ, ಸಂಸಾರ ಹಾಳಾಗೋಗ್ಬಿಡ್ತವೆ. ಹೆಂಗ ಇದೊಂದು ಜಪ್ತಿ ಇಕ್ಕೆ. ಇಲ್ಲ ಗೌಡ್ರೆ, ನಾನೇನೋ ಎಣ್ಣೆ ಪಣ್ಣೆ ಏನು ಜಾಸ್ತಿ ಕುಡಿಯಲ್ಲ. ಅದೇ ಯಾರು ನನಗೆ ಕೂಲಿ ಗೀಲಿ ಕರೆದ್ರು ಮಾತ್ರ ಒಂದು ಪ್ಯಾಕೆಟ್ ಒಯ್ಕೊಂಬರ್ತೀನಿ ಅಷ್ಟೇನ. ಇಲ್ಲ ಗೌಡ್ರೆ, ಮೊದಲು ನನಗೆ ಯಾರೋ ಕೂಲಿನೂ ಕರಿತಿಲ್ಲ, ಎಣ್ಣೆಗಳು ಕುಡಿಯಲ್ಲ ಹೇಳ್ರಿ ಗೌಡ್ರೆ ಇನ್ಮೇಲೆ. ಲೇ ನರಸಿಂಹಮೂರ್ತಿ, ಆತು ಮಗಳನ್ನ ಚಂದಾಗಿ ಓದಿಸ್ಬೇಕು ಅಷ್ಟೇನ. ಈಗ ಇನ್ನೇನು ಜಾಸ್ತಿ ಓದಿಸೋದಿನ್ಯೋಟು, ಇನ್ನು 15-20 ದಿನ ಐದು ಪರೀಕ್ಷೆ. ಮಾರ್ಚ್ 18ನೇ ತಾರೀಕು ಅಂತಂದ್ರೆ ಒಂದು ತಿಂಗಳಿದ್ದಂತ ಏನೋ, ಆಡಿ ಕುಡಿ ಬಂದ್ರೆ ಒಂದು ತಿಂಗಳೈತೆ. ಓದಿಸ್ಬೇಕಪ್ಪ. ಓದೋ ಮಕ್ಕಳು ಎಲ್ಗಾನ ಓದಲಿ ಓದಿಸ್ಬೇಕು. ನಮ್ಮ ಗೌಡ್ರೆ ಇದ್ದಾರೆ, ನಾವಿದ್ದೀವಿ,
ಏನನ್ನ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೆ ನಮ್ದು ಹೇಳ್ಕ, ದೇವ್ರ ಇದ್ದಾನೆ ಮುನ್ನಡ್ಕೊಂಡು ಹೋಗೋಣ. ಏ ನರಸಿಂಹಮೂರ್ತಿ, ಲಕ್ಷ್ಮವ್ವನ ಚೆನ್ನಾಗಿ ಓದಿಸ್ಬೇಕು ಅಷ್ಟೇ. ಮಹಾಲಕ್ಷ್ಮವ್ವನ ಚಂದಾಗಿ ಓದಿಸ್ಬೇಕು. ಹಾಂ ಆಕಳ ಗೌಡ್ರು ಬಂದವ್ರೆ. ಏಯ್ ಇದೇ ಇಲ್ಲೇ ಕುಂಡ್ರಿಸಿದ್ಯಾ? ಒಳಗೆ ಕುಂಡ್ರಿಸೋದು ಬಿಟ್ಟು ಇಲ್ಲಿ ಹೊಟ್ಟಿ ಮುಂದ್ಕೋ ಬಾಗ್ಲ ಕುಂಡ್ರಿಸಿರೋದು ನೋಡು. ಬರೀ ಗೌಡ್ರೆ ಒಳಗೆ ಯಪ್ಪ ಏನು ಬುದ್ಧಿ ಇಲ್ಲ. ಏ ಅಮ್ಮಣ್ಣಿ ಶಿವಮ್ಮ, ಬಿಡಮ್ಮ ಬಿಡಮ್ಮ ಬಿಡಮ್ಮ, ಬೈಬೇಡ ಬಿಡಮ್ಮ. ಪಾಪ ಅವನು ಕರ್ದ ಒಳಿಕೆನ, ನಾವೇ ಇಲ್ಲೇ ಕುಕೊಂಡ್ವಿ. ಒಳಗೆ ಸೆಕೆ ನೋಡು, ಬ್ಯಾಸ್ಗೆ ಬೇರೆ ಶುರುವಾತು. ಬೇಡ ಸುಮ್ಕಿರಮ್ಮ, ಇಲ್ಲೇ ತಣ್ಣಗೈತಿ. ಗೌಡ್ರೆ ಏನು ಕುಡಿತೀರಿ ಗೌಡ್ರೆ? ಕಾಪಿ ಕಾಸ್ಕೊಂಬರ್ಲೆ, ಇಲ್ಲ ಎಮ್ಮೆವು ಗಟ್ಟನ್ ಮಜ್ಜಿಗೆ ಇದಾವೆ, ಮಜ್ಜಿಗೆ ತರಾನೆ, ಇಲ್ಲ ನಿಂಬೆಹಣ್ಣಿನ ಸರ್ಬತ್ ಮಾಡ್ಕೊಂಬರಾನೆ. ಅಮ್ಮಯ್ಯ ಶಿವಮ್ಮ, ನೀನು ಕೈಯಾರ ಏನನ್ನ ಕೊಡಮ್ಮ. ಕಾಪಿ ಹೆಂಗೆ ಕಾಸ್ಬೇಡ, ಬಿಸಿಲು ಉರಿತೈತೆ. ಹೋಗೋ, ಎಮ್ಮೆ ಮಜ್ಜಿಗೆ ಅಂದಲ್ಲ, ತಾಂಬ ಹೋಗಮ್ಮ ಹೋಗಿ. ಉಪ್ಪೇನು ಜಾಸ್ತಿ ಹಾಕ್ಬೇಡ, ರವಷ್ಟು ಉಪ್ಪು ಹಾಕ್ಕೊಂಡು ಚಂದಾಗಿ ಮಾಗೊಯ್ಕೊಂಡು ತಾಂಬ ಹೋಗಮ್ಮ. ಇನ್ನೊಂದು ಹೇಳೋದು ಮರ್ತೆ ಅಮ್ಮಣೇ, ನಿನಗೂ ಅಷ್ಟೇ, ನೀನು ಇರಲಿಲ್ಲ ಹೇಳ್ಬೇಕಾರೆ ಮಗಳನ್ನ ಭಯವಾಗಿ ಓದಿಸ್ಬೇಕಣಮ್ಮ. ಮಾರ್ಚ್ 18ರಿಂದ ಪರೀಕ್ಷೆ ಶುರು ಆಗ್ತಾ ಇದ್ದಾವೆ. ತಿರ್ಗಿ ಆಮೇಲೆ ನೀನು ಕೂಲಿ ನಾಲಿ ಮಾಡೋಕೆ ಹೋಗ್ತೀನಿ ಅಮ್ಮಣಿ, ಮುಸ್ರೆ ಬೆಳಗಿಕ್ಕೋ ಅಮ್ಮಣಿ, ಬಟ್ಟೆ ಒಗ್ದಿಕ್ಕೋ, ಅವೆಲ್ಲ ಹೇಳಂಗಿಲ್ಲ. ಎಲ್ಲ ಅವಕ್ಕೂ ಟೈಮ್ ಬತ್ತೈತೆ, ಮಾಡ್ತಾಳ ಅಮ್ಮಣ್ಣಿನೂ. ನೀನೇ ಎಲ್ಲ ಬದುಕು ಮಾಡ್ಕ. 18ನೇ ಎಷ್ಟು ಏಪ್ರಿಲ್ 2ಕ್ಕೇನ ಪರೀಕ್ಷೆ ಮುಗಿತಾವಂತೆ. ಅಲ್ಲಿವರೆಗೂ ಒಂದು ಒಟ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನೀನೇ ಮಾಡ್ಕೊಂಡು ಮಗಳಿಗೆ ಓದ್ಕೊಂಬಕ್ಕೆ ಟೈಮ್ ಕೊಡ್ಬೇಕು ನೀನು. ಹೆಂಗ? ಅಯ್ಯೋ ರಾಮ, ಇಲ್ಲ ಗೌಡ್ರೆ. ದೇವ್ರ ಆಣೆಗೂ ನಮ್ಮ ಅಮ್ಮಣ್ಣಿಗೆ ನಾನು ಯಾತು ಹೇಳಲ್ಲ, ಬದುಕೇ ಹೇಳಲ್ಲ. ನಾನೇ ಬೇಕಾರೆ ಅಮ್ಮಣ್ಣಿ ಬಟ್ಟೆ ಒಯ್ಕೊಂಡು ಕೊಡ್ತೀನಿ, ನೀರು ಕಾಸ್ಕೊಂಡು ಕೊಡ್ತೀನಿ, ನೀನು ಚಂದಕ್ಕೆ ಓದ್ಕೊಂತಾನೆ ಹೇಳ್ತೀನಿ. ಇಲ್ಲ ಗೌಡ್ರೆ, ಏನು ಬದುಕೇಳಲ್ಲ ಹೇಳ್ರಿ. ಸರಿ ಕಣ ಮಾತು. ಹೋಗಮ್ಮ, ಹೋಗಿ ತಾಂಬ ಹೋಗೋಗಿ ಮಜ್ಜಿಗೆನ, ನಾವು ಹೋಗಿ ಓದ್ತಾಕೈತಿ.